ಇತಿಹಾಸವುಳ್ಳ ಅಯೋಧ್ಯ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡೋ ಕೆಲಸವನ್ನು ಭಾರತದ 3 ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೂಡ ಒಬ್ಬರು. ದೇವ್ರೆ, ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ, ಆದ್ರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನೇ ಒಂದು ದಾರಿ ತೋರಿಸ್ಬೇಕು. ನೀನೇ ರಾಮ, ನೀನೇ ಶ್ಯಾಮ, ನೀನೇ ಅಲ್ಲ, ನೀನೇ ಯೇಸು, ನೀನೇ ಕರ್ಮ, ನೀನೇ ಧರ್ಮ, ನೀನೇ ಮರ್ಮ, ನೀನೇ ಪ್ರೇಮ. ಪ್ರೇಮ ಜೀವನ ನಿಮ್ಮ ಪಾಲಿನ ನನಗೇನು ಹೆಸರಿಲ್ಲ, ಕಣ ಕಣ ಕಣದೊಳಗೆ ಕುಳಿತಿರುವೆ. ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ ಮುರಾರೇ, ಮುಕುಂದ. ಆ ಕಣ್ಣು, ರಾಮ ರಾಮ. ಕೆಲಸ ನಿನದೆ, ಫಲವು ನಿನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ನಾ ಇರುವೆನು ಒಳಗೆ, ನಾನು ನಿಮ್ಮ ಹೃದಯದೊಳಗೆ ಇದ್ದೇನೆ. ನೀವು ನನ್ನನ್ನು ಬೇರೆಲ್ಲೋ ಹುಡುಕಬೇಡಿ. ನಿಮ್ಮ ಹೃದಯ ಶುದ್ಧವಾದಾಗ ನಾನು ನಿಮಗೆ ಕಾಣಿಸುತ್ತೇನೆ. ಹುಡುಕಿದೆ ಹೊರಗೆ ಹೆಚ್ಚು ಮದದ ಹುಡುಗಿ, ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವನ ಮಾಲೀಕರಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವ. ಶಿಲ್ಪಿಗಳು ಕೆತ್ತಿದ 3 ಶಿಲೆಗಳಲ್ಲಿ ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ.